ಇದು ಮೇಲ್ಗಡೆ ಮಾತ್ರ ಫ್ರಿಲ್ ಕೊಡ್ತೀನಿ, ಇದು ಫ್ರಿಲ್ ಕೊಡಲ್ಲ. ಇದನ್ನ ಅಂಬ್ರೆಲಾ ಕಟ್ಟಿಂಗಲ್ಲಿ ಮಾಡ್ತೀನಿ. ಅವಾಗೇನಾಗುತ್ತೆ ನಮಗೆ ದಪ್ಪ ಕಾಣಿಸಲ್ಲ. ದಪ್ಪ ಇರೋರ್ಗೆ ಇನ್ನೂ ದಪ್ಪ ಕಾಣಿಸ್ತಾರೆ. ಅದಕ್ಕೋಸ್ಕರ ನೀವು ದಪ್ಪ ಇರೋರಾದರೆ ಲೈನಿಂಗ್ನ ಮಾಮೂಲಿ ಫ್ರಿಲ್ ಕೊಡೋಕೆ ಹೋಗ್ಬೇಡಿ, ಅಂಬ್ರೆಲಾ ಕಟ್ಟಿಂಗಲ್ಲಿ ಕೊಡಿ. ಅವಾಗೇನಾಗುತ್ತೆ ಅಗಲ ಬರುತ್ತೆ, ದಪ್ಪ ಕಾಣಿಸಲ್ಲ. ಆಮೇಲೆ ಪಾಲಿಸ್ಟರ್ ಆಗ್ತಾಯಿದೆ. ಓಕೆನಾ. ಮಾಮೂಲಿ ಮೇಲ್ಗಡೆಗೆ ಕಾಟನ್ ತೊಗೊಂಡಿದ್ದೀನಿ. ಇದು ಸೀರೆ ಹೇಳ್ದಂಗೆ ಪೀಸ್ ಎಲ್ಲ ಕಟ್ ಮಾಡಿದ್ದೀನಿ. ಸೆರಗು ಆ ಕಡೆ ಬ್ಲೌಸ್ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ. ಇವಾಗ ಏನಪ್ಪ ಅಂದರೆ ಈ ಕಡೆ ಬಾರ್ಡ್ರ್ ಇದೆಯಲ್ಲ, ಇದನ್ನ ತೆಗೆದುಬಿಟ್ಟು ಇಲ್ಲಿಗೆ ಅಟ್ಯಾಚ್ ಮಾಡೋಣ ಅಂತ. ಅವಾಗೇನಾಗುತ್ತೆ ಇನ್ನು ದೊಡ್ಡದಾಗಿ ಕಾಣಿಸುತ್ತೆ, ಬಾರ್ಡ್ರು ಚೆನ್ನಾಗಿರುತ್ತೆ ನೋಡೋದಕ್ಕೂ. ಓಕೆನಾ. ಹಂಗಾಗಿ ಈ ಬಾರ್ಡ್ರನ್ನ ತೆಗೆದು ಇಲ್ಲಿ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದೆಷ್ಟಿದೆ ಅಷ್ಟಕ್ಕೆ ಇಲ್ಲಿ ಕವರ್ ಆಗಬೇಕು. ನೀಟಾಗಿ ಇಲ್ಲಿ ಕವರ್ ಆಗೋ ಥರ ಜಾಯಿಂಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆನಾ. ಅದಕ್ಕೆ ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಕಟ್ ಮಾಡ್ಕೊಂಡು ಸೈಡ್ ಇಟ್ಕೊಬಿಟ್ರೆ ಇದ್ರದ್ದೇನು ಕೆಲಸ ಇಲ್ಲ. ಇನ್ನು ಬ್ಲೌಸ್ ಇದ್ರಲ್ಲಿ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಈ ಲೈನಿಂಗ್ ಒಂದು ಅಂಬ್ರೆಲಾ ಕಟ್ಟಿಂಗ್ ಮಾಡ್ಕೊಂಡ್ರೆ ಇದು ಫ್ರಿಲ್ ಕೊಡ್ತೀವಿ, ಹಾಗಾಗಿ ಏನು ತೊಂದರೆ ಇಲ್ಲ. ಅದೇನು ಸೊಂಟ ಸುತ್ತಾಡತ್ತೆ ಇರುತ್ತೋ ಅದಕ್ಕೆ ಇದನ್ನ ಕಟ್ ಮಾಡ್ಕೊಂಡ್ರೆ ಆಯ್ತು. ಓಕೆನಾ. ಬನ್ನಿ ಇವಾಗ ಇದು ಬಾರ್ಡ್ರ್ ತೆಗೆದು ಬಿಡೋಣ. ಒಂದು ಅರ್ಧ ಇಂಚ್ ಬಿಟ್ಟು ತಗೊಳ್ಳಿ. ಇಲ್ಲಿ ಬಾರ್ಡ್ರ್ ಕರೆಕ್ಟಾಗಿ ಬರಬೇಕು, ಅಷ್ಟಕ್ಕೆ ಇದ್ರೆ ಸಾಕು. ಸುಮ್ಮನೆ ವೇಸ್ಟ್ ಆಗಿ ಇದು ಮಾಡೋದು ಬೇಡ ಅಂತ ಕೆಳಗಡೆಗೆ ಅಟ್ಯಾಚ್ ಮಾಡೋಣ ಅಂತ. ಇದು ಡ್ರೆಸ್ನ ಉದ್ದ ಬಂದ್ಬಿಟ್ಟು 58 ಇದೆ. ಅಂದರೆ 58ರಲ್ಲಿ 14 ಇಂಚು ಮೇಲ್ಗಡೆ ಹೋಗುತ್ತೆ. 58 ಇಂಚು ಬರುತ್ತೆ. 58 ಇದು ಇಲ್ಲಿದೆ. 58 ಇಂಚು ಬರುತ್ತೆ ಉದ್ದ. ಅದರಲ್ಲಿ ಮೇಲ್ಗಡೆಗೆ ಬಾಡಿ ಪೋರ್ಷನ್ಗೆ 14 ಇಂಚು ಹೋಗುತ್ತೆ. ಓಕೆನಾ. 14 ಇಂಚು ಬಿಟ್ಟು ಮಿಕ್ಕಿದ್ದು ಎಷ್ಟು ಬರುತ್ತೆ ಅಷ್ಟೂ ತೊಗೋಬೇಕು. ನೋಡ್ತೀನಿ 14 ಇಂಚು ಬಿಟ್ಟರೆ ಇಲ್ಲಿಂದ 58. ನೋಡಿ, ಈ ಜಾಯಿಂಟ್ ಮಾಡಿದ್ರೂ ನಮಗೆ ಇನ್ನೂ ಕಮ್ಮಿನೇ ಆಗುತ್ತೆ, ಕರೆಕ್ಟಾಗಿ ಆಗುತ್ತೆ ಅಷ್ಟೇ. ಇದು ಬಾಡಿನ ಸ್ವಲ್ಪ ಉದ್ದ ಮಾಡ್ಕೋಬೇಕಾಗುತ್ತೆ 1 ಇಂಚು. ಇದು ನಮಗೆ ಸ್ಟಿಚ್ ಮಾಡಿದ್ರೆ 56, 57 ಆಗುತ್ತೆ. ಇನ್ನೊಂದು ಇಂಚ್ ಬೇಕು. ಇದಕ್ಕೇನು ಮಾಡಬೇಕು, ಬಾಡಿಲೇ 1 ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೇಕು. ಬಾಡಿ ಬಂದ್ಬಿಟ್ಟು 15 ಇಂಚ್ ಮಾಡ್ಕೊಂಡ್ರೆ ಇಲ್ಲಿದು ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ. ಓಕೆನಾ. ಇದನ್ನ ಈ ಕಡೆ ತಗೊಂಡು ಅಡ್ಜಸ್ಟ್ ಮಾಡೋಣ. ಇವಾಗ ಕೆಳಗಡೆ ಅಟ್ಯಾಚ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆನಾ. ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಮಾಡಿದ್ರೆ ದಪ್ಪ ಇರೋರಿಗೆ ಅತಿ ದಪ್ಪ ಕಾಣಲ್ಲ. ಓಕೆನಾ. ಸಣ್ಣಾಗಿ ಕಾಣಿಸ್ತಾರೆ. ಸಣ್ಣ ಅನ್ನೋಕ್ಕಿಂತ ಅದು ನರ್ಗೆ ಕೊಡ್ತೀವಲ್ಲ, ಒಳಗಡೆದೂ ನರ್ಗೆ ಕೊಟ್ಟು ಇದು ನರ್ಗೆ ಕೊಟ್ಬಿಟ್ರೆ ಅಷ್ಟು ಇದಾಗಿ ಕಾಣಿಸಲ್ಲ. ಓಕೆನಾ. ಉದ್ದ ಬಂದ್ಬಿಟ್ಟು 58 ಇಂಚು. ನಾನು ಹೇಳ್ದಂಗೆ 14 ಇಂಚು ಬಿಟ್ಟು ತಗೊಳ್ಳೋಣ. ಸೊಂಟ ಸುತ್ತಾಳತೆ ಫಸ್ಟ್ ತಗೊಂಡ್ಬಿಡೋಣ. ಸೊಂಟ ಸುತ್ತಾಳತೆ ಬಂದ್ಬಿಟ್ಟು 35. ಓಕೆನಾ. 35 ಇಂಚಿನ ಈ ಥರ 35 ಇದೆ. 1 ಇಂಚ್ ಎಕ್ಸ್ಟ್ರಾ ತಗೋತೀನಿ. ದಪ್ಪ ಇದಾರಲ್ಲ 36 ತಗೋತೀನಿ. ಓಕೆನಾ. 36ನ್ನ ಈ ಥರ 4 ಭಾಗ ಮಾಡಿದ್ರೆ ನಮಗೆ 9 ಬರುತ್ತೆ. 9ನ್ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. 9, 11, 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಏನಕ್ಕಂದರೆ ಎಕ್ಸ್ಟ್ರಾ ಸ್ಟಿಚಿಂಗ್ ಇದ್ದರೆ ಒಳ್ಳೆಯದು. ಯಾಕಂದರೆ ದಪ್ಪ ಗಿಪ್ಪ ಆದರೆ ಬಿಚ್ಕೊಳ್ಳೋಕ್ಕೆ. ಓಕೆನಾ. 11 ಇಂಚಿಗೆ ಇದು ಮಾಡ್ಕೊಳ್ಳೋಣ ಈ ಥರ. ಇಲ್ಲಿಂದ ಕರೆಕ್ಟಾಗಿ ನೋಡ್ಕೊಳ್ಳಿ. 12.5, ಇದು 12.5, ಸುದಿಯಿಂದ ಹಿಂಗೆ 12.5. ಓಕೆನಾ. ಇದು ಬಂತು. ಇದು 11 ಇಂಚಿಗೆ ನೋಡ್ಕೋಬೇಕು. ಇಲ್ಲಾಂದರೆ ಕಮ್ಮಿ ಬಂತಂದರೆ ಕೆಳಗೆ ತಗೊಳ್ಳಿ, ಜಾಸ್ತಿ ಬಂತಂದರೆ ಮೆಕ್ ತೊಗೋಬೋದು ಅಷ್ಟೇ. ಈಗ ಕಮ್ಮಿ ಬಂತು, ಒಂದು ಅರ್ಧ ಇಂಚು ಕೆಳಗಡೆ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಬಂದರೆ ಏನಿಲ್ಲ, ಸೈಡ್ಗೆ ಹೋಗುತ್ತೆ. ನಮ್ಗೆ ಎಷ್ಟು ಫಿಟ್ಟಿಂಗ್ ಬೇಕು ಅಷ್ಟಕ್ಕೆ ಇಟ್ಕೊಳ್ಳೋದು. ಇನ್ನು ಎಕ್ಸ್ಟ್ರಾ ಸ್ಟಿಚಿಂಗ್ ಹೋಗುತ್ತೆ. ಓಕೆನಾ. ತೊಂದರೆ ಏನಿಲ್ಲ. ಇವಾಗ ಇಷ್ಟು ಈ ಥರ ಇದೆ. ಇವಾಗ ಇದು ಇಲ್ಲಿ 14 ಇಂಚು ಬಿಟ್ಬಿಡ್ತೀನಿ. 14 ಇಂಚು ಬಿಟ್ಟು ನಾವು ನೋಡ್ಕೊಬಂದೆ. ಇದೆ ನೋಡಿ, 11 ಇಂಚಿದೆ. ಇವಾಗ ಇಲ್ಲಿಂದ 14 ಇಂಚು ಬಿಟ್ಬಿಡೋಣ. ಇಲ್ಲಿಂದ ತಗೋತೀನಿ. ಓಕೆನಾ. ಇಲ್ಲಿಂದ ನಮಗೆ ಬೇಕಾಗಿರೋದು 58 ಇಂಚು. 58 ಅಂದರೆ 1 ಇಂಚು ಕಮ್ಮಿ ಮಾಡ್ಕೊಳ್ಳಿ. ಅದು ಫುಲ್ಲು ಲೆಂತ್ ಬೇಡ. ಓಕೆನಾ. 57ನೇ ಮಾರ್ಕ್ ಮಾಡ್ಕೊತೀನಿ. 50. ಇದು ಲೈನಿಂಗ್ ಆಗಿರೋದ್ರಿಂದ ಸ್ವಲ್ಪ ಮೇಲ್ಗಡೆಗೆ ಇರಲಿ. ಇದು ಅಂಬ್ರೆಲಾ ಕಟ್ಟಿಂಗ್ ಬೇರೆ ಆಗಿರುತ್ತಲ್ಲ, 1 ಇಂಚು 2 ಇಂಚು ಮೇಲೆ ತಗೊಳ್ಳಿ. ಯಾಕಂದ್ರೆ ನಮಗೆ ತಿರ್ಗಾ ಕೆಳಗಡೆ ಕಾಣಿಸಿದ್ರೆ ಫೋಲ್ಡ್ ಮಾಡಬೇಕಾಗುತ್ತೆ. ಓಕೆನಾ. ನಾನು 56 ಇಂಚೆ ತಗೋತೀನಿ, ಜಾಸ್ತಿ ಬೇಡ. 56 ತಗೋತೀನಿ. ಓಕೆನಾ. 56 ಅಂದರೆ 14 ಇಂಚು ಬಿಟ್ಟು ತಗೋತಾ ಇದ್ದೀನಿ. 14 ಇಂಚು ಸೇರಿಸ್ಕೊಂಡು ತಗೊಬಿಡ್ತೀರಾ ನೋಡ್ಕೊಳ್ಳಿ. ಓಕೆನಾ.
ಇಲ್ಲಿ 14 ಇಂಚು ಬಿಟ್ಟು ನಾನು ಮಾರ್ಕ್ ಮಾಡ್ಕೋತಾ ಇರೋದು. ಓಕೆನಾ, ಮೇಲ್ಗಡೆ ಅದು ಬಾಡಿಗೆ ಹೋಗುತ್ತೆ, 14 ಇಂಚು ಬಾಡಿಗೆ ಹೋಗುತ್ತೆ, ಅದನ್ನ ಬಿಟ್ಟು ತಗೋತಾ ಇದ್ದೀನಿ. ಓಕೆನಾ, ಇಲ್ಲಿಗೆ ಬಂತು, ನೋಡಿಕೊಂಡು ಕಟ್ ಮಾಡ್ತೀನಿ. ಓಕೆನಾ, ಇದು ಈ ಕಡೆ ಉಳಿಯುತ್ತಲ್ಲ, ಇದನ್ನ ಇಲ್ಲಿ ಜಾಯಿಂಟ್ ಮಾಡ್ಕೋತೀನಿ. ಆಯಿತು, ಈಗ ನೋಡಿ ಇದನ್ನ ಉಳಿದಿರೋ ಪೀಸನ್ನು ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಜಾಯಿಂಟಿಂಗ್ ಬರುತ್ತೆ, ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಸ್ವಲ್ಪ ಜಾಯಿಂಟ್ ಬರುತ್ತೆ, ಅಲ್ಲಿ ಸ್ವಲ್ಪ ಬರುತ್ತೆ. ಓಕೆನಾ, ಇವಾಗ ಇದರಿಂದ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಇದು ಆ ಕಡೆ ಇದಾಗೋದು ಇಲ್ಲ, ನೀಟಾಗಿರುತ್ತೆ. ಓಕೆನಾ, ನಮಗೆ ಆ ಕಡೆ ಸಿಗಾಕೊಳ್ಳುತ್ತೆ ಆ ಥರದ್ದು ಏನೂ ಇರಲ್ಲ. ಓಕೆನಾ, ಇರುತ್ತೆ. ಇವಾಗ ಇದು ಕಟ್ ಮಾಡ್ಕೊಂಬಿಡೋಣ. 2 ಪೀಸ್ ಮಾಡ್ಕೊಂಬಿಡ್ತೀನಿ. ಗೌನ್ ಆಗಿರೋದ್ರಿಂದ 2 ಕಡೆನೂ ಫಿಟ್ಟಿಂಗ್ ಬರಬೇಕು, ಹಾಗಾಗಿ ನಾನು 2 ಪೀಸ್ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ, ಇದಿಷ್ಟೇನೆ. ಇದು ನೋಡಿ, ಈ ರೀತಿ ಜಾಯಿಂಟ್ ಮಾಡಿಕೊಂಡ್ರೆ ಇದು ನಮ್ಗೆ ಒಳಗಡೆ ಅಟ್ಯಾಚ್ ಮಾಡೋಕ್ಕೆ ರೆಡಿ ಆಯಿತು. ಓಕೆನಾ, ಇಷ್ಟೇನೆ. ಇದು ಲಂಗ ಕಟಿಂಗ್ ಈಸಿ, ಸ್ಟಿಚಿಂಗು ಈಸಿ. ಅದೇ ಎಕ್ಸ್ಟ್ರಾ ಅಂದರೆ ನಿಮಗೆ ಬ್ಲೌಸ್ ಸ್ವಲ್ಪ ಕಷ್ಟ ಅನ್ನಿಸ್. 12 ಹೆಂಗಿದು ನಾನು 15 ಇಂಚ್ ತೊಗೋತೀನಿ. ಇದು 2 ಕಡೆನೂ ಒಂದೇ ಸಮ ಬರುತ್ತೆ, ಹಾಗಾಗಿ ಈ ಥರ ತೊಗೋತೀನಿ. ಓಕೆನಾ, ಇಲ್ಲಿ 1/2 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ಯಾವುದೇ ಬ್ಲೌಸ್ ಆದರೂ ಅಷ್ಟೇ, ಫಸ್ಟ್ 1/2 ಇಂಚು ಕೆಳಗಡೆ ಮಾರ್ಕ್ ಮಾಡ್ಕೊಂಡು ಏರುಪೇರು ಇದ್ರೆ ಕಟ್ ಮಾಡ್ಕೊಳ್ಳಿ, ಒಂದೇ ಸಮನಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಆಯಿತು. ಹಾಗೆ ಹೇಳೋದಿಲ್ಲ, 15 ಇಂಚ್ ತೊಗೋತೀನಿ. ಯಾಕಂದರೆ ಲಂಗ ಒಂಚೂರು ಮೇಲಾಗ್ಬಿಡುತ್ತೆ, ಮೇಲೆ 1 ಇಂಚು, ಅದಕ್ಕೆ ಕರೆಕ್ಟಾಗಿರಲಿ ಅಂತ ತೊಗೋತಿದ್ದೀನಿ. ಮಾರ್ಕ್ ಮಾಡಿಕೊಂಡು ಈಗ ಇದು ಬೋಟ್ ನೆಕ್ಕಲ್ಲಿ ಸ್ಟಿಚ್ ಮಾಡೋಣ ಅಂತ. ಸೊಂಟ ಸುತ್ತಳತೆ ಅಂತ ಹೇಳಿದಾಗೆ 36 ಇದೆ, 36ನ್ನು 4 ಭಾಗ ಮಾಡ್ಕೊತೀನಿ. ಬೋಟ್ ನೆಕ್ಕಲ್ಲಿ ಹೋದ್ರೆ ಒಂದು ಸ್ವಲ್ಪ ದಪ್ಪ ಇರೋದ್ರಿಂದ ನೀಟಾಗಿ ಫಿನಿಶಿಂಗ್ ಇರುತ್ತೆ ಅಂತ. ಓಕೆನಾ, ಚೆನ್ನಾಗಿ ಕಾಣಿಸುತ್ತೆ. 36 9 ಬಂತು. ಇಲ್ಲಿ 9ಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೊಳ್ಳೋಣ. 9 + 2 9 ಅಂದರೆ 11 ಇಂಚ್ ಬಂತು. ಓಕೆನಾ, ಇದು ಎದೆ ಸುತ್ತಳತೆ. ಓಕೆನಾ, 9 10 11 ನೋಡಿ, 11ನ 2 ಭಾಗ ಮಾಡೋಣ. 2 ಭಾಗ ಮಾಡಿದಾಗ ನಮ್ಗೆ 5.5 ಬಂತು. 6.5 7.5 ಇಟ್ಕೊಳ್ಳೋಣ. ಓಕೆನಾ, 7.5 ಇಡೋಣ. ಆಯಿತಾ, ಈಗ ಇಲ್ಲೂ 7.5 ಇಟ್ಕೊಳ್ಳೋಣ. ಈಗೇನು 7.5 ಇಟ್ಕೊಳ್ಳೋಣ. ಆಯಿತು, ಮಾಮೂಲಿ 1 ಇಂಚ್ ಎಕ್ಸ್ಟ್ರಾ, 2 ಇಂಚ್ ಎಕ್ಸ್ಟ್ರಾ ಮತ್ತು ಇಲ್ಲಿಂದ ಮಾಮೂಲಿ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಪಟ್ಟಿನ ನೀವು ಚಿಕ್ಕದು ದೊಡ್ಡದು ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆನಾ, ನಾನು 4 ಇಂಚಿಗೆ ಇಟ್ಕೋತೀನಿ. ಯಾಕೆಂದರೆ ಚಿಕ್ಕದು ಮಾಡಿಬಿಟ್ರೆ ಪಟ್ಟಿ ಬ್ರಾಡ್ ಆಗಿಬಿಡುತ್ತೆ, ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಪಟ್ಟಿ ದೊಡ್ಡದೇ ಕೊಡ್ತಿದ್ದೀನಿ. 4 ಇಂಚ್ ತೊಗೊಂಡಿದ್ದೀನಿ, ಸ್ಟಿಚಿಂಗ್ ಎಲ್ಲ ಸೇರಿಸಿ. ಇನ್ನು 3.5 ಈ ಕಡೆ ತೊಗೊಂಡಿದ್ದೀನಿ. ಓಕೆನಾ, ಇದು 3.5 ಮಾರ್ಕ್ ಮಾಡ್ಕೊತೀನಿ. ಮುಂದೆ ನಮಗೆ ಒಂದು 4.25 ಇಂಚ್ ತೊಗೋತೀನಿ, ಸಾಕು, ಜಾಸ್ತಿ ಬೇಡ. ಇದನ್ನ ಹಿಂಗೆ ರೌಂಡ್ ಶೇಪ್ ಕೊಟ್ಬಿಡೋಣ. ಸಾಕು. ಇಲ್ಲಿಂದ ಒಂದು 4 ಇಂಚಿಗೆ ಇಲ್ಲ ಒಂದು 1 ಇಂಚ್ ತೊಗೋತೀನಿ, ಸಾಕು. 1 ಇಂಚ್ ತೊಗೊಂಡು ಇಲ್ಲಿಂದ ನಮಗೆ 10.5 ಮಾರ್ಕ್ ಮಾಡಿ ಇಲ್ಲಿಂದ ಈ ರೀತಿ ತಗೊಂಡು ಇದನ್ನು ಈ ರೀತಿ ಮಾಡ್ಕೊಳ್ಳೋಣ. ಇದು ಪ್ರಿನ್ಸ್ ಕಟ್ ಥರ ಬರುತ್ತೆ. ಓಕೆನಾ, ಆಯಿತು, ಕಟ್ ಮಾಡ್ಕೊಳ್ಳೋಣ. ಇದು ಹಿಂದೆ ಮುಂದೆ 2 ಒಂದೇ ಬರುತ್ತೆ, ಏನು ಚೇಂಜಸ್ ಇರಲ್ಲ. ಇವಾಗ ಹಿಂದೆ ನೆಕ್ಕಿಗೆ ನೀವು ಬೇಕು ಅಂದರೆ ಚೇಂಜ್ ಮಾಡ್ಕೋಬೋದು ಡಿಸೈನ್. ಓಕೆನಾ, ಅಷ್ಟೇ.
ಇದು ಸ್ಟಿಚಿಂಗ್ ಮಾಡುವಾಗ ಇದು ಮಾಡ್ಕೊತೀನಿ, ಇದ್ರೆ ಇದು ಮಾಡೋಲ್ಲ. ಬೇಕು ಅಂದರೆ ಇದು ಕಟ್ ಮಾಡ್ಕೊಳ್ಳಿ, ಇಲ್ದಾರ ಹಾಗೆ ಇದ್ರು ನಡೆಯುತ್ತೆ. ಓಕೆನಾ? ಶೇಪ್ ತಗೊಂಡ ತಗೊಂಡಲ್ಲ. ಇವಾಗ ಇಲ್ಲಿ ನಿಮಗೆ ಡೀಪ್ ಬೇಕು ಅಂದರೆ ಇಲ್ಲೇನಾದರೂ ಡಿಸೈನ್ ಮಾಡ್ಕೊಳ್ಳಿ, ಇಲ್ಲ ಬೇಡ ಅಂದರೆ ಹಾಗೆ ಕವರ್ ಮಾಡ್ಕೊಬೋದು. ನಾನು ಚಿಕ್ಕದಾಗಿರ್ತೀನಿ, ಇಲ್ಲೊಂದು 3 ಇಂಚ್ ಬಿಟ್ಬಿಟ್ಟು ಇಲ್ಲಿ ಒಂದು ಡ್ರಾಪ್ ಶೇಪಲ್ಲಿ ಇರ್ತೀನಿ, ಓಪನ್ ಇಡಲ್ಲ. ಇಲ್ಲಿ 1.5 ಇಂಚಿಗೆ ತೊಗೊಂಡು ಇಲ್ಲಿ ಒಂದು 5 ಇಂಚಿಗೆ ಮಾರ್ಕ್ ಮಾಡಿ ಹೀಗೆ 1.5 ಇಂಚಿಗೆ ತೊಗೋತೀನಿ ಸಾಕು. ಸುಮ್ಮನೆ ಒಂದು ಶೇಪ್ ಕೊಟ್ಟು ಒಂದು ಕಣ್ಣಿನ ರೀತಿ, ಅಂದರೆ ಅವರು ಡೀಪ್ ಜಾಸ್ತಿ ಬೇಡ ಅಂತಾರೆ, ಅದಕ್ಕೋಸ್ಕರ ನಾನು ಸಿಂಪಲಾಗಿ ಒಂದು ಡೀಪ್ ಕೊಡೋಣ ಅಂತ. ಓಕೆನಾ? ಅಷ್ಟೇ, ಈ ರೀತಿ ಬಂತು. ಇಷ್ಟೇ ಇದು. ಆಮೇಲೆ ಇನ್ನೊಂದು ಮಾಡ್ಬಿಟ್ಟೆ, ಈಗ ಇದನ್ನು ಒಂದು ಸ್ವಲ್ಪ ಶೇಪ್ ಕೊಡೋಣ. ಯಾವುದೇ ಥರ ಗೌನ್ಗಳಿಗೆ ನೀವು ಈ ಥರ ಒಂದು ಸ್ವಲ್ಪ ಶೇಪ್ ಕೊಟ್ಟರೆ ಚೆನ್ನಾಗಿರುತ್ತೆ. ಇಲ್ಲಿ 1 ಇಂಚು ಮೇಲೆ ತೊಗೊಳ್ಳಿ, ಯಾವುದೇ ಆದರೂ ಅಷ್ಟೇ 1 ಇಂಚು ಇಲ್ಲಿ ಪ್ರಿನ್ಸ್ ಕಟ್ ಇರುತ್ತಲ್ಲ, ಇಲ್ಲಿಂದ ತೊಗೊಳ್ಳಿ. ಈ ಥರ ತೊಗೊಳೋದ್ರಿಂದ ನಿಮಗೆ ಫಿಟ್ಟಿಂಗ್ ನೀಟಾಗಿರುತ್ತೆ. ಓಕೆನಾ? ಇಷ್ಟೇ ಇದೆ. ನಾನು ಹೇಳ್ದಂಗೆ ಇದನ್ನು ಕಟ್ ಮಾಡ್ಕೊತೀನಿ. ಹೇಳ್ದಂಗೆ ಇದನ್ನು ಅಷ್ಟೇ ಇದನ್ನು ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಮತ್ತು ಈಗ ಸ್ಲೀವ್ಸ್ ನೋಡೋಣ. ನಾನು ಪ್ರಿನ್ಸ್ ಕಟ್ ಇದು ಏನಾದ್ರು ಡಿಸೈನ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಇದು ನೀವು ಬೇಕು ಅಂದರೆ ಈ ಬಾರ್ಡರ್ ಕೊಡ್ಬೋದು, ಬೇಡ ಅಂದರೆ ಹಾಗೇ ಇದು ಮಾಡ್ಕೋಬೋದು. ಓಕೆನಾ? ಇದು ಬಟ್ಟೆ ಸಾಕಾಗಿಲ್ಲ ಅಂದರೆ ಕೊಡಬೇಕಾಗುತ್ತೆ, ಇಲ್ಲ ಅಂದರೆ ಪರವಾಗಿಲ್ಲ, ನಡೆಯುತ್ತೆ. ಬಾರ್ಡ್ರೇನು ಬೇಡ, ಬಾರ್ಡ್ರ್ ಅಷ್ಟು ಚೆನ್ನಾಗಿ ಕಾಣಲ್ಲ. ಅದು ಪ್ಲೇನು ಬಂದ್ಬಿಡುತ್ತೆ ಅಂತ ಜಾಯಿಂಟ್ ಮಾಡ್ಕೊತೀನಿ. ಸ್ವಲ್ಪ ಪೀಸ್ ಇದೆಯಲ್ಲ, ಇಷ್ಟೇ ಇದೆ. ಇದಿಲ್ಲಿ ಬೇಕು ಅಂದರೆ ನಾವೇ ಕಟ್ ಮಾಡಿಬಿಟ್ಟು ಹಾಗೆ ಜಾಯಿಂಟ್ ಮಾಡ್ಕೊಳ್ಳೋಣ, ಯಾಕಂದರೆ ಏನಿಲ್ಲ. ಹಿಂಗೆ ಸ್ಟಿಚ್ ಹಾಕೊಂಡ್ರೆ ಆಗುತ್ತೆ. ಓಕೆನಾ? ಸ್ಲೀವ್ಸು ನಾನು ಹೇಳ್ದಂಗೆ ಸ್ಲೀವ್ಸ್ ನೋಡ್ಕೊಂಡು ಕಟ್ ಮಾಡಿಕೊಂಡು ಇದು ಮಾಡ್ಕೊಳ್ಳೋಣ. ಇಷ್ಟೇ ಇರೋದು ಬಟ್ಟೆ, ಇಲ್ಲ ಅದೆಲ್ಲ ಹಂಗದಲ್ಲೇ ಒಂದಿಷ್ಟು ಸ್ಲೀವ್ಸ್ಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋಣ. ಅದು ಬಾಹುಬಲಿ ಬಫ್ ಥರ ಬಾರ್ಡ್ರಿಗೆ ಇದೇ ಆಗುತ್ತೆ, ಮೇಲ್ಗಡೆ ಬಫ್ಗೆ ತೊಗೋಬೇಕಾಗುತ್ತೆ. ನೋಡೋಣ, ಇದೇ ಆಗುತ್ತೆ.